ನನ್ನ ಎಲ್ಲ ಜಾನಪದ ಸೊಗಡು ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಮ್ಮೆಲ್ಲ ಕನ್ನಡ ಜನತೆಗೂ ನಮಸ್ಕಾರಗಳು. ಅಕ್ಕ, ಇವತ್ತು ಯಾವ ಹಾಡು ಹೇಳ್ತಿದ್ದೀರಾ? ನಾನು ಇವತ್ತು ಟಿವಿ ಒಳಗೆ ನೋಡಿದ್ನಮ್ಮ, ಕೃಷ್ಣ ಮುತ್ತು ಬೆಳೆಯೋದನ್ನ ತೋರಿಸ್ದೆ. ಆ ಮಹಾನುಭಾವ ಎಷ್ಟು ಚೆನ್ನಾಗಿ ಮುತ್ತು ಬೆಳೆದಮ್ಮ. ನಮ್ಮಂಥವ್ರು ಮನುಷ್ಯರ ಕೈಲಿ ಯಾರ ಕೈಲಾಕತ್ತಮ್ಮ. ನೋಡೋಕ್ಕೆ ಆನಂದ ಆತಮ್ಮ. ಆ ಮಹಾನುಭಾವನ್ನ ನನಗೆ ಕಣ್ಣು ತುಂಬೋದು, ಭಾಳ ಖುಷಿ ಆತಮ್ಮ. ಅಕ್ಕ, ಮುತ್ತಿನ ಬಗ್ಗೆ ನಮ್ಮ ಅಮ್ಮ ಒಂದು ಹಾಡು ಹೇಳ್ತಿತ್ತು. ಇವತ್ತು ಹಾಡು ಹೇಳ್ತೀನಿ, ಎಲ್ಲರೂ ಸೇರಿ ಹೇಳೋಣ. ಹೇಳೋಣಮ್ಮ. ಇಂದು ನಾವು ಆಡುತ್ತಿರುವ ಜನಪದ ಗೀತೆಯು ಕೃಷ್ಣನ ಮುತ್ತಿನ ಕಥೆಯನ್ನು ಹೇಳುತ್ತದೆ. ಮುತ್ತು ಬಂದವೆ ಕೇರಿಗೆ, ಸಜ್ಜನರೆಲ್ಲ ಕಟ್ಟಿಕೊಳ್ಳಿರಿ ಕೊರಳಿಗೆ. ಮುತ್ತು ಬಂದವೆ ಕೇರಿಗೆ, ಸಜ್ಜನರೆಲ್ಲ ಕಟ್ಟಿಕೊಳ್ಳಿರಿ ಕೊರಳಿಗೆ. ಬೆಲೆಯಿಲ್ಲದ ಮುತ್ತು, ನೆಲೆಯಿಲ್ಲದ ಮುತ್ತು, ಬೆಲೆಯಿಲ್ಲದ ಮುತ್ತು, ನೆಲೆಯಿಲ್ಲದ ಮುತ್ತು, ಹಸವಲ್ಲದ ಮುತ್ತು ವಶವಾಗೋ ಯಾರಿಗೋ. ಮುತ್ತು ಬಂದವೆ ಕೇರಿಗೆ, ಸಜ್ಜನರೆಲ್ಲ ಕಟ್ಟಿಕೊಳ್ಳಿರಿ ಕೊರಳಿಗೆ. ವಾತರೆ ಎದ್ದು ಕುಳಿತು ಯಶೋದಮ್ಮ ಮುತ್ತು ಪೋಣಿಸುತ್ತಿದ್ದಳೆ. ವಾತರೆ ಎದ್ದು ಕುಳಿತು ಯಶೋದಮ್ಮ ಮುತ್ತು ಪೋಣಿಸುತ್ತಿದ್ದಳೆ. ಹತ್ತರಿಂದ ಕೃಷ್ಣ ಬಂದು ಒಂದು ಮುತ್ತನ್ನು ಕೈಯಲ್ಲಿ ಹಿಡಿದು, ಹತ್ತರಿಂದ ಕೃಷ್ಣ ಬಂದು ಒಂದು ಮುತ್ತನ್ನು ಕೈಯಲ್ಲಿ ಹಿಡಿದು, ಹತ್ತರಿಂದ ಹುಡುಗರಿಗೆ ಹಿತ್ತಲೋಳು ಬಿತ್ತರೆಂದ. ಮುತ್ತು ಬಂದವೆ ಕೇರಿಗೆ, ಸಜ್ಜನರೆಲ್ಲ ಕಟ್ಟಿಕೊಳ್ಳಿರಿ ಕೊರಳಿಗೆ. ಒಂದೊಂದು ಕೊಂಬೆಗೂ 7 ಗೊನೆ ಸಾಲು, ಒಂದೊಂದು ಕೊಂಬೆಗೂ 7 ಗೊನೆ ಸಾಲು. ಕೊಯ್ದು ಕೊಯ್ದು ರಾಸಿ ಹಾಕಿ ವೇಷರಾಯನ ಪ್ರೇಮದಿಂದ. ಮುತ್ತು ಬಂದವೆ ಕೇರಿಗೆ, ಸಜ್ಜನರೆಲ್ಲ ಕಟ್ಟಿಕೊಳ್ಳಿರಿ ಕೊರಳಿಗೆ. ಮುತ್ತು ಬಂದವೆ ಕೇರಿಗೆ, ಸಜ್ಜನರೆಲ್ಲ ಕಟ್ಟಿಕೊಳ್ಳಿರಿ ಕೊರಳಿಗೆ. ಈ ಜನಪದ ಕೇಳಿದ್ದಕ್ಕೆ ಧನ್ಯವಾದಗಳು.